ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಿಮ್ಮ ಅಕ್ಷತಾ ಬಿ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಉಗ್ರರನ್ನು ಸದೆಬಡಿದ ಭಾರತೀಯ ಸೇನೆಯನ್ನು ಅಭಿನಂದಿಸಿ ವಿಜಯೋತ್ಸವವನ್ನು ಆಚರಿಸಲು ಮೇ 20ರಂದು ಪಟ್ಟಣದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದಕ ಕೃತ್ಯಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ದೇಶದ ಸೈನಿಕರು, ದೇಶದ ಜನ ಬಹಳ ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ದೇಶದಲ್ಲಿ. ಕಳೆದ 30 ವರ್ಷಗಳಿಂದ 3 ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಭಯೋತ್ಪಾದಕ ಕೃತ್ಯಕ್ಕೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ಕೃತ್ಯವನ್ನು ಉಗ್ರವಾಗಿ ಖಂಡಿಸೋದಷ್ಟೇ ಅಲ್ಲ, ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು. ಘೋಷಣೆ ಮಾಡಿದ 12ನೇ ದಿನಕ್ಕೆ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು. ಇಡೀ ದೇಶ ಇವತ್ತು ಆಪರೇಷನ್ ಸಿಂಧೂರದ ಯಶಸ್ಸಿನ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಭಯೋತ್ಪಾದಕರು ನಮ್ಮ ದೇಶದ ಮುಗ್ಧ ನಾಗರಿಕರು ಏನು ಪ್ರವಾಸಕ್ಕೆ ಹೋಗಿದ್ರು ಜಮ್ಮು ಕಾಶ್ಮೀರಕ್ಕೆ, ಅವ್ರಿಗೆ ಧರ್ಮವನ್ನು ಕೇಳಿ ಅವರ ಧರ್ಮಪತ್ನಿಯರು ಮತ್ತು ಮಕ್ಕಳ ಎದುರಿಗೇನೆ ಪುರುಷರ ತಲೆಗೆ ಗುಂಡಿಟ್ಟು ಕೊಲ್ಲುವಂಥ ಒಂದು ಹೇಯ ಕೃತ್ಯವನ್ನು ಭಯೋತ್ಪಾದಕರು ಮಾಡಿದರು. ಆ ಭಯೋತ್ಪಾದಕರ ಅಡುಗು ತಾಣಗಳೇನಿತ್ತು, ಟ್ರೈನಿಂಗ್ ಸೆಂಟರ್ಗಳೇನಿತ್ತು, ಅವನ್ನೆಲ್ಲವನ್ನು ಕೂಡ ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಸೈನ್ಯ, ನಮ್ಮ ದೇಶದ ಮಿಲಿಟರಿ ಇವತ್ತು ಮಾಡಿದೆ. ಅದರ ಜೊತೆಗೆ ಕಾಲಿಕೆದರಿ ಬಂದಂಥ ಪಾಕಿಸ್ತಾನದ ಮಿಲಿಟರಿಗೆ ಮತ್ತು ಪಾಕಿಸ್ತಾನ ಸರ್ಕಾರಕ್ಕೆ ಪಾಕಿಸ್ತಾನದ ಏರ್ಬೇಸ್ಗಳನ್ನು ಉಡಾಯಿಸುವ ಮುಖಾಂತರ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತದ ಸೈನಿಕರು, ಭಾರತದ ಸೈನ್ಯ ಮತ್ತು ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಇದು 140 ಕೋಟಿ ಭಾರತೀಯರಿಗೆ ಹೆಮ್ಮೆ ಪಡ್ತಕ್ಕಂಥ ಒಂದು ಕ್ಷಣ. ಭಾಳಷ್ಟು ಜನರ ತಲೆಯಲ್ಲಿ ಕೆಲವರಲ್ಲಿ ಇದೆ ಏನಂದರೆ, ಇನ್ನೂ ಒಂದು 10 ದಿವಸ ಯುದ್ಧ ಮಾಡಬೇಕಾಗಿತ್ತು, ಪಾಕಿಸ್ತಾನಕ್ಕೆ ಇನ್ನೂ ಹೆಚ್ಚಿನ ತಕ್ಕ ಪಾಠವನ್ನು ಕಲಿಸ್ಬೋದಾಗಿತ್ತು ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲಿದೆ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ವಿದೇಶಾಂಗ ನೀತಿ ಮೊದಲಿಂದಲೂ ಕೂಡ ಭಾರತ ಅಂತಂದರೆ ನಾವು ಅಹಿಂಸಾವಾದಿಗಳು, ನಾವು ಯುದ್ಧವನ್ನು ಬಯಸುವಂಥ ದೇಶ ನಮ್ಮದಲ್ಲ. ಇಡೀ ವಿಶ್ವಕ್ಕೆ ಶಾಂತಿಯನ್ನು ಬಯಸಿದಂಥ ದೇಶ ಭಾರತ ದೇಶ. ಹೀಗಾಗಿ ಮೊದಲಿಗೆ ನಮ್ಮ ಗುರಿ ಏನಿತ್ತು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಸೈನಿಕರು ಹೇಳಿದರು. ಏನು ಅಂದರೆ, ನಮ್ಮ ಗುರಿ ಕೇವಲ ಭಯೋತ್ಪಾದಕರನ್ನು ನಾಶ ಮಾಡ್ತಕ್ಕಂಥದ್ದು, ಭಯೋತ್ಪಾದಕರ ಅಡುಗು ತಾಣಗಳನ್ನು ಹೊಡಿತಕ್ಕಂಥದ್ದು ಅಷ್ಟೇ ವಿನಃ ಉದ್ದೇಶ ಪಾಕಿಸ್ತಾನದ ಜನರು ಅಲ್ಲ, ಪಾಕಿಸ್ತಾನದ ಮಿಲಿಟರಿನೂ ಅಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಪಾಕಿಸ್ತಾನದ ಮಿಲಿಟರಿ ಯಾವಾಗ ಕಾಲು ಕೆದರ್ಕೊಂಡು ಮೇಲೆ ಬಂತು, ಅದಕ್ಕೆ ತಕ್ಕ ಉತ್ತರವನ್ನು ಕೇವಲ 24 ಗಂಟೆಯಲ್ಲಿ ಕೊಡೋದ್ರ ಮುಖಾಂತರ ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಭಾರತವನ್ನು ಕೇಳಿಕೊಳ್ಳುವಂಥ ಸ್ಥಿತಿ ನಮ್ಮ ದೇಶದ ಮಿಲಿಟರಿ ಮತ್ತು ನಮ್ಮ ದೇಶ ಸರ್ಕಾರ ಮಾಡಿದೆ. ಅದಾದಮೇಲೆ ಯಾವಾಗ ಯುದ್ಧ ವಿರಾಮನ ಘೋಷಿಸಬೇಕು ಅಂತೇಳಿ ಪಾಕಿಸ್ತಾನ ಬಂದಾಗ ಯುದ್ಧ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ದೇಶದ ಆಗಿರಲಿಲ್ಲ. ನಮ್ಮ ದೇಶದ ಉದ್ದೇಶ ಒಂದೇ ಆಗಿತ್ತು, ಏನು ಅಂದರೆ
ಕಾಲು ಕೆದರಿ ಬರುವಂಥ ಮತ್ತು ಮುಗ್ಧ ನಾಗರಿಕರನ್ನು ಅನಾಗರಿಕವಾಗಿ ಧರ್ಮ ಕೇಳಿ ಕೊಲ್ಲುವಂಥ ಹೀನ ಕೃತ್ಯವನ್ನು ಏನು ಭಯೋತ್ಪಾದಕರು ಮಾಡಿದ್ರು ಅವ್ರಿಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು, ಎಚ್ಚರಿಕೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಆ ಉದ್ದೇಶದಲ್ಲಿ ಇವತ್ತು ಯಶಸ್ವಿ ಆಗಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟರಿ. ಹೀಗಾಗಿ ಯುದ್ಧ ನಮ್ಮ ಉದ್ದೇಶ ಆಗಿಲ್ಲದೆ ಇರೋದ್ರಿಂದ ಪ್ರತಿ ಸಾರಿ ಪ್ರತಿದಿನ ಏನು ವಿದೇಶಾಂಗ ಇಲಾಖೆ ವತಿಯಿಂದ ಮಿಲಿಟರಿಯಿಂದ ಏನು ಇಡೀ ವಿಶ್ವಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ, ಏನೇನೋ ನಡೀತಾ ಇದೆ ಅಂತಕ್ಕಂಥದ್ದು ಪ್ರತಿ ಸಾರಿ ಒಂದು ಮಾತು ಹೇಳ್ತಾ ಇದ್ದೀವಿ. ನಮ್ಮ ಎಲ್ಲ ಕಾರ್ಯಾಚರಣೆಗಳು ಆಕ್ರಮಣಕಾರಿ ಅಲ್ಲ, ನಾವು ನಮ್ಮ ರಕ್ಷಣೆಯ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ, ಇಟ್ ಈಸ್ ನಾಟ್ ಎಕ್ಸಲೇಟರಿ, ಇಟ್ ಈಸ್ ಎ ಡಿಫೆನ್ಸಿವ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ದೇಶ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ, ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥ ದೇಶ ಇವತ್ತು ಪಾಕಿಸ್ತಾನವನ್ನು ನಾಶ ಮಾಡಬೇಕು ಮತ್ತು ಪಾಕಿಸ್ತಾನದ ಜನರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ನಮ್ಮ ದೇಶದ್ದಾಗಿಲ್ಲ, ಯಾವತ್ತೂ ಇಲ್ಲ, ಬಹುಶಃ ಮುಂದೇನೂ ಕೂಡ ಇರೋದಿಲ್ಲ. ಯಾಕಂದರೆ ಅದು ನಮ್ಮ ಭಾರತ ದೇಶದ್ದು ಏನಪ್ಪ ಅಂದ್ರೆ ವಸುದೈವ ಕುಟುಂಬಕಂ, ನಾವು ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನುವಂಥ ಮಹತ್ತರವಾದಂಥ ಒಂದು ಸಂದೇಶವನ್ನು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಏನು ನಮ್ಮ ದೇಶದ ಸಂಸ್ಕೃತಿ ಏನಿದೆ, ನಮ್ಮ ದೇಶದ ಮಹಾಪುರುಷರು ಏನು ಹೇಳ್ಕೊಂಡಿದ್ದಾರೆ, ಅದು ವಸುದೈವ ಕುಟುಂಬಕ್ಕೆ ವಿನ ಇನ್ನೊಂದು ದೇಶವನ್ನು ನಾಶಪಡಿಸ್ತಕ್ಕಂಥ ಉದ್ದೇಶ ನಮ್ಮದಾಗಿರಲಿ. ಹೀಗಾಗಿ ಇವತ್ತು ಕೇವಲ 4 ದಿನದಲ್ಲಿ ಈ ಒಂದು ಯುದ್ಧವನ್ನು ಅಥವಾ ಯುದ್ಧದ ಸ್ಥಿತಿಯ ಕಾರ್ಯಾಚರಣೆ ಅಂತ ಅನ್ಬೋದು. ನಮ್ಮ ವಿಧಾನಕ್ಕಿಂತ ಏನು ಕಾರ್ಯಾಚರಣೆ ಇತ್ತು, ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಾಚರಣೆಯನ್ನು 4 ದಿನದಲ್ಲಿ ಸ್ಥಗಿತಗೊಳಿಸಲಾಗಿದೆ ವಿನ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಅಥವಾ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಬಂದರೆ ಅಥವಾ ಮುಗ್ಧ ನಾಗರಿಕರನ್ನು ಮೋಸದಿಂದ ಕೊಲ್ಲುವಂಥ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಮತ್ತೆ ಆಪರೇಷನ್ ಸಿಂಧೂರ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರು ಭಾಳ ಸ್ಪಷ್ಟವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ದೇಶ ತಿರಂಗ ಯಾತ್ರೆ ಮುಖಾಂತರ ಒಂದು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ಸನ್ನು ಗಳಿಸಿರ್ತಕ್ಕಂಥ ನಮ್ಮ ಸೈನಿಕರಿಗೆ, ಸೈನ್ಯ ಬಲಕ್ಕೆ, ಅದು ನೌಕಾಬಲ ಇರ್ಬೋದು ಅಥವಾ ವಾಯುಬಲ ಇರ್ಬೋದು ಅಥವಾ ಭೂಬಲ ಇರ್ಬೋದು, ಎಲ್ಲ ಭಾಗವಹಿಸಿರ್ತಕ್ಕಂಥ ಸೈನಿಕ ದಳಗಳಿಗೆ ಮತ್ತು ಸೈನ್ಯದ ಮುಖ್ಯಸ್ಥರುಗಳಿಗೆ, ಸೈನಿಕರಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು, ಗೌರವವನ್ನು ಸಲ್ಲಿಸಬೇಕು. ಆ ಒಂದು ಸಂಭ್ರಮಾಚರಣೆ ತಿರಂಗ ಯಾತ್ರೆ ಮುಖಾಂತರ ಮಾಡಬೇಕು. ಇದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಕೂಡ ಇದರ ಹಿಂದಿನ ಉದ್ದೇಶ. ಅಂದರೆ ಪ್ರತಿಯೊಬ್ಬ ನಾಗರಿಕ ದೇಶಕ್ಕೋಸ್ಕರ, ದೇಶದ ರಕ್ಷಣೆಗೋಸ್ಕರ ಸದಾ ಸಿದ್ಧನಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ತಿರಂಗ ಯಾತ್ರೆಯನ್ನು ಮುದ್ದೇಬಿಹಾಳದಲ್ಲಿ 20ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಎಲ್ಲ ನಾಗರಿಕ ಸಮಾಜದ ವತಿಯಿಂದ, ಇದು ಕೇವಲ ಯಾವುದೇ ಒಂದು ರಾಜಕೀಯ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದಲ್ಲ, ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು, ಮಾಧ್ಯಮದ ಸ್ನೇಹಿತರು ಸೇರಿದಂತೆ ಎಲ್ಲ ಸಂಘಟನೆಗಳು, ಈ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಇದರ ಸಂಪೂರ್ಣ ಏನು ಜವಾಬ್ದಾರಿ ಇದೆ, ಈ ಒಂದು ತಿರಂಗ ಯಾತ್ರೆಯಲ್ಲಿ ಪ್ರತಿಯೊಬ್ಬ ನಾಗರಿಕ, ಮುದ್ದೇಬಿಹಾಳದ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು, ಹೆಣ್ಮಕ್ಳಿರಲಿ, ಯುವಕರಿರಲಿ ಅಥವಾ ಹಿರಿಯರಿರಲಿ, ಯಾವುದೇ ಸ್ಥಾನಮಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿರಲಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಂಥವ್ರು ಇರಲಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾಡ್ತಾ ಇದ್ದೇನೆ. ಮತ್ತು ಇದು ರಾಜಕೀಯ ರಹಿತವಾಗಿರ್ತಕ್ಕಂಥದ್ದು,
ಮತ್ತು ಇದು ದೇಶಕ್ಕೋಸ್ಕರ ದೇಶದ ನಾಗರಿಕರು ಮಾಡ್ತಕ್ಕಂಥ ಒಂದು ತಿರಂಗ ಯಾತ್ರೆ. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇದರ ಪ್ರಮುಖವಾಗಿ ಇದರ ಜವಾಬ್ದಾರಿಯನ್ನು ನಮ್ಮ ಮಾಜಿ ಸೈನಿಕರ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಒಂದು 200ಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದಾರೆ. ಆ ಮಾಜಿ ಸೈನಿಕರಿಗಾಗಲೇ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ವಿಶೇಷವಾಗಿ 2 ಹಂತ ಇದೆ. ನಾವು ಈ ಒಂದು ಕಾರ್ಯಕ್ರಮದ ಮೊದಲನೇ ಹಂತ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಕ್ಕಂಥ ಸುಮಾರು 1 ಕಿಲೋಮೀಟರ್ ಯಾತ್ರೆಯನ್ನು ಊರಿನಲ್ಲಿ ಪ್ರಮುಖ ಬೀದಿನಲ್ಲಿ ಮಾಡ್ತಕ್ಕಂಥದ್ದು. ರಾಷ್ಟ್ರಧ್ವಜಗಳನ್ನು ಮಾತ್ರ ಅಲ್ಲಿ ಬಳಸ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ರಾಷ್ಟ್ರಧ್ವಜಗಳ ಜೊತೆಗೆ ಸೈನಿಕರ ಫೋಟೋಗಳನ್ನು ಬಳಸ್ಬೋದು ಅಂತಕ್ಕಂಥದ್ದು. ಅದು ಬಿಟ್ಟರೆ ಇಲ್ಲಿ ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಬೇರೆ ನಾಗರಿಕರ ಫೋಟೋಗಳಾಗಲಿ ಅಥವಾ ರಾಜಕೀಯ ನಾಯಕರುಗಳ ಫೋಟೋಗಳಾಗಲಿ ಅಥವಾ ಯಾವ ರಾಜಕೀಯ ಪಕ್ಷಗಳ ಫೋಟೋಗಳಾಗಲಿ ಮತ್ತು ಧ್ವಜಗಳಾಗಲಿ ಅಥವಾ ಯಾವುದೇ ಧರ್ಮದ ಧ್ವಜಗಳಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳ ಧ್ವಜಗಳನ್ನು ಕೂಡ ಇಲ್ಲಿ ಬಳಸೋದಿಲ್ಲ. ಕೇವಲ ರಾಷ್ಟ್ರಧ್ವಜವನ್ನು ಮಾತ್ರ ಇಲ್ಲಿ ಬಳಸ್ತಕ್ಕಂಥ ಕೆಲಸ ಆಗ್ತದೆ. ಮತ್ತು ಅದ್ರ ಜೊತೆಗೆ ರಾಷ್ಟ್ರಕ್ಕೆ ಸೀಮಿತವಾಗಿ ಮತ್ತು ಸೈನ್ಯಕ್ಕೆ ಸೀಮಿತವಾಗಿ ಈ ಒಂದು ಘೋಷಣೆಗಳು ಕೂಡ ಇರ್ತದೆ ಅಂತಕ್ಕಂಥದ್ದು. ಇನ್ನು 2ನೇ ಹಂತ ಕಾರ್ಯಕ್ರಮದಲ್ಲಿ ಈಗೇನು ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ತಾಲೂಕಿನ ಏನು ಸೈನಿಕರ ಕುಟುಂಬ ಇದೆ, ಈಗಾಗಲೇ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೆವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಿರ್ತಕ್ಕಂಥವರ ಕುಟುಂಬದ ಒಬ್ಬ ಸದಸ್ಯರು, ಅವ್ರ ಧರ್ಮಪತ್ನಿ ಆಗಿರ್ಬೋದು ಅಥವಾ ಅವರ ತಾಯಿ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಯಾರಾದರೂ ಒಬ್ಬರಿಗೆ ಅವರೇನು ಅಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಆಗಲ್ಲ. ಅದಕ್ಕೆ ಅವ್ರಿಗೆ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ವೇದಿಕೆಯ ಮೇಲೆ ಹಮ್ಮಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಯಾರು ಇಲ್ಲಿವರೆಗೆ ಭಾರತ ಸ್ವಾತಂತ್ರ್ಯ ಆದ ನಂತರ ಇಲ್ಲಿವರೆಗೆ ನಡೆದಂಥ ಯುದ್ಧಗಳಲ್ಲಿ ಮತ್ತು ಭಯೋತ್ಪಾದಕ ಹೋರಾಟಗಳಲ್ಲಿ ಹುತಾತ್ಮರಾದಂಥ ಕುಟುಂಬಗಳಿಗೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ನಾಗರಿಕ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಬೇಕು ಮತ್ತು ಭಾಗವಹಿಸ್ತಾರೆ. ಅವರೆಲ್ಲರನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ನಮ್ಮ ಪ್ರಮುಖರು ಇಲ್ಲಿ ಭಾಳಷ್ಟು ಜನರಿಗೆ ಉಸ್ತುವಾರಿಯನ್ನು ನಾವು ವಹಿಸ್ಕೊಂಡಿದ್ದೇವೆ. ಇಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ಲಯನ್ಸ್ ಕ್ಲಬ್ನವರು ಅವರು ಈ ಕಂಪ್ಲೀಟು ಉಳಿದಂಥ ಸಂಘ ಸಂಸ್ಥೆಗಳು ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಸೈನಿಕ ದಳದವ್ರು ಏನಿದ್ದಾರೆ, ಮಾಜಿ ಸೈನಿಕರ ದಳ, ಈ ಸೈನಿಕ ಕುಟುಂಬಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. ಡಾಕ್ಟರ್ಸ್ ಅಸೋಸಿಯೇಷನಿಂದ ಡಾಕ್ಟರ್ಸ್ ಕೂಡ ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಶಿವಯೋಗಿ ಮಠದಿರ್ಬೋದು, ನಮ್ಮ ಡಾಕ್ಟರ್ ಮಸೂತಿಯರು ಇರ್ಬೋದು, ಹಾಗೂ ವೀರೇಶ್ ಪಾಟೀಲ್ ಇರ್ಬೋದು, ಅವರ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಶಿಕ್ಷಣ ಸಂಸ್ಥೆಯ ಸಂಘ ಸಂಸ್ಥೆಗಳನ್ನು ಸಂಪರ್ಕ ಮಾಡ್ತಕ್ಕಂಥದ್ದಕ್ಕೆ ನಾವು ವಿಶೇಷವಾಗಿ ನಮ್ಮ ಹೂಗಾರ್ ಪ್ರೊಫೆಸರ್ ಹೂಗಾರ್ ಅವರು ಇಲ್ಲಿ ಬಂದಿದ್ದಾರೆ. ಪ್ರೊಫೆಸರ್ ಹೂಗಾರ್ ನಮ್ಮ ಗೌಡರ್ ಪ್ರಿನ್ಸಿಪಾಲ್ರು ಅವ್ರನ್ನ ನಾವು ಸಂಪರ್ಕ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಕಾರ್ಯಕ್ರಮದ ಸಂಪೂರ್ಣ ಆ ಒಂದು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಕ್ಕಂಥ ಜೊತೆಗೆ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ, ಅಂದರೆ ಯಾವ ರೀತಿ ಇರಬೇಕು ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಅಲ್ಲಿ ಕಾರ್ಯಕ್ರಮದ ನಡೆಸ್ತಕ್ಕಂಥದ್ದು ಇರ್ಬೋದು ಅಥವಾ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ನಮ್ಮ ಈ ಒಂದು ಮುದ್ದೇವಾಡದ ಮಾಧ್ಯಮದ ಸ್ನೇಹಿತರು ವಹಿಸಿಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ವಿನಂತಿಯಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲರೂ ಕೂಡ ಜವಾಬ್ದಾರಿ ವಹಿಸ್ಕೊಳ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಇದರಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರ ಮೇಲೆ ಯಾರನ್ನೂ ಕರೆದಿಲ್ಲ, ಅದನ್ನು ಗಮನಿಸಬೇಕು. ಇಲ್ಲಿ ನಾವು ಏನಿದ್ರೂ ಕೂಡ ಸಂಘ ಸಂಸ್ಥೆಗಳನ್ನು ಕರೆದಿರ್ತಕ್ಕಂಥದ್ದು ಯಾವುದೇ ಜಾತಿ ಧರ್ಮ ಇದರಲ್ಲಿ ಬರ್ತಕ್ಕಂಥದ್ದಿಲ್ಲ. ಇಲ್ಲಿ ಮುಸ್ಲಿಂ ಸಮುದಾಯದಲ್ಲಿರ್ಬೋದು, ಹಿಂದೂ ಸಮುದಾಯದಲ್ಲಿರ್ಬೋದು, ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ಜೈನ ಸಮುದಾಯಗಳಿರ್ಬೋದು, ಬೌದ್ಧ ಸಮುದಾಯಗಳಿರ್ಬೋದು, ಯಾವುದೇ ಸಮುದಾಯಗಳಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ವಿನಂತಿಯಾಗಿದೆ. ಎಲ್ಲರನ್ನ ವಿನಂತಿ ಮಾಡ್ತಕ್ಕಂಥ ಕೆಲಸ ಮುಂದಿನ 2 ದಿನ ನಿರಂತರವಾಗಿ ನಡೀತದೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು
ಭಾಳ ಪ್ರಮುಖವಾಗಿ ನಾವು 2 ಅಂಶ ಇಲ್ಲಿ ಗಮನದಲ್ಲಿಟ್ಕೊಂಡಿದ್ದೀವಿ. ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಓಪನ್ ಗ್ರೌಂಡಲ್ಲಿ ಮಾಡಬೇಕು, ಇಲ್ಲ ಇಂಡೋರ್ ಅಥವಾ ಔಟ್ಡೋರ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವತ್ತೇ ಡಿಸೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕಾರಣ ಏನಂದರೆ ಮಳೆಗಾಲ ಇರೋದ್ರಿಂದ ಅಕಸ್ಮಾತ್ ಮಳೆ ಬಂದರೆ APMC ಏನಿದೆ ನಮ್ಮ ಸಮುದಾಯ ಭವನ, ಆ APMC ಸಮುದಾಯ ಭವನದಲ್ಲಿ ಈ ಒಂದು ಸಮಾರಂಭವನ್ನು ಸನ್ಮಾನ ಮಾಡ್ತಕ್ಕಂಥ ಸಮಾರಂಭವನ್ನು ಇಟ್ಕೋಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಮಳೆ ವಾತಾವರಣ ಇಲ್ಲ ಅಂತಂದರೆ ಅವತ್ತು ಓಪನ್ ಗ್ರೌಂಡಲ್ಲಿ ನಮ್ಮ ಮುನ್ಸಿಪಾಲ್ಟಿ ಮುಂದೆ ಜಾಗ ಏನಿದೆ ಅಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕೆಲವರು ಸಲಹೆ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಕೆಲವು ಬದಲಾವಣೆ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಮಾಡ್ಬೋದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರಿಗೆ ಜವಾಬ್ದಾರಿ ನಮ್ಮ ವಿಶೇಷವಾಗಿ ಹಿರಿಯ ನಾಗರಿಕರು, ಇದ್ರ ಜೊತೆಗೆ ನಾನು ಮತ್ತಿದೆ ನಮ್ಮ ಯಾರು ರಿಟೈರ್ಡ್ ನಿವೃತ್ತ ನೌಕರರು, ಆಮೇಲೆ ಮನೆಯಲ್ಲಿ ಮಾಮನೆ ಬಳಗ ಇರ್ಬೋದು, ಮತ್ತು ಎಲ್ಲ ಸರ್ಕಾರಿ ನೌಕರದಾರರಿಗೆ ನಾವು ವಿನಂತಿ ಮಾಡ್ತಾಯಿದ್ದೀವಿ. ಟೋಟಲ್ ಇದರಲ್ಲಿ ಆಲ್ ಗೌರ್ಮೆಂಟ್ ಅಫಿಷಿಯಲ್, ಅವರು ಕೇಂದ್ರ ಸರ್ಕಾರದ ನೌಕರದಾರರಿರ್ಬೋದು ಮತ್ತು ರಾಜ್ಯ ಸರ್ಕಾರದ ನೌಕರದಾರರಿರ್ಬೋದು 4-5 ಗಂಟೆಗೆಲ್ಲ ಮುಗಿದೋಗಿರ್ತದೆ, ಅವ್ರನ್ನೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಹೇಳಿ ನಾವು ವಿನಂತಿ ಮಾಡ್ತಾಯಿದ್ದೇನೆ. ಮತ್ತು ಇದರಲ್ಲಿ ಯಾರೋ ಒಬ್ಬರು ಕರೆದಿದ್ದಾರೆ ಅಥವಾ ಯಾರೋ ಒಬ್ಬರು ಹೇಳಿದ್ದಾರೆ ಅಂತಕ್ಕಂಥದ್ದಲ್ಲ. ಹೀಗಾಗಿ ಇದು ಒಬ್ಬರು ಕರೆ ಕೊಟ್ಟರೆ ಎಲ್ಲರೂ ಕರೆ ಕೊಟ್ಟಂಗೆ, ಅಥವಾ ಇಡೀ ದೇಶ ಕರೆ ಕೊಟ್ಟಂಗೆ. ಇದು ತಿರಂಗ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ದೇಶದ ಜನ ಕರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಎಲ್ಲ ವ್ಯಕ್ತಿಗಳು ಯಾವುದೇ ರಂಗದಲ್ಲಿ ಕೆಲಸ ಮಾಡ್ತಾ ಇರಲಿ, ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರಲಿ, ಸ್ವಯಂ ಪ್ರೇರಣೆಯಿಂದ ಅವರೆಲ್ಲರೂ ಕೂಡ ಅವತ್ತು 1 ಗಂಟೆ ನಾನು ಇವನ್ನು ನಮ್ಮ ಎಲ್ಲ ಅಸೋಸಿಯೇಷನ್ಗಳು ಏನು ಮುದ್ದೇವಾಡದಲ್ಲಿ ಎಲ್ಲ ಅಸೋಸಿಯೇಷನ್ಸ್ ಇದೆ, ಅದೆಲ್ಲ ವ್ಯಾಪಾರಸ್ಥ ಅಸೋಸಿಯೇಷನ್ಗಳು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಫೋನ್ ಮಾಡಿ ಕೂಡ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ. ಈ ಅವತ್ತೊಂದಿನ 1 ಗಂಟೆ 2 ಗಂಟೆ ಅವೆಲ್ಲರೂ ಕೂಡ ತಮ್ಮ ವ್ಯಾಪಾರವನ್ನು ನಿಲ್ಲಿಸ್ಕೊಂಡು ಈ ಒಂದು ಅಥವಾ ಬೇರೆ ಯಾರಿಗಾದ್ರೂ ಕೂಡ ಅದನ್ನು ಒಬ್ಬರಿಗೆ ವ್ಯವಸ್ಥೆ ಮಾಡಿ ಇದನ್ನು ಭಾಗವಹಿಸಿ ಅಂತಕ್ಕಂಥದ್ದು. ಮತ್ತು ಎಲ್ಲ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ, ಪ್ರೊಫೆಸರ್ಸ್ಗಳಿಗೆ ಇದನ್ನು ನಾವು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಒಂದು ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ವೇದಿಕೆ ಮೇಲೆ ಯಾವುದೇ ಗಣ್ಯ ವ್ಯಕ್ತಿಗಳನ್ನ ಯಾರು ಕೂತ್ಕೊಳ್ಳಲ್ಲ. ಮುಂದಲ್ಲಿರಲಿ ವೇದಿಕೆಯ ಮುಂಭಾಗದಲ್ಲೇ ನಾವೆಲ್ಲರೂ ಕೂತ್ಕೊಂಡಿರ್ತೇವೆ. ಮತ್ತು ವೇದಿಕೆ ಮೇಲೆ ನಾವು ಸೈನಿಕರಿಗೆ ಯಾರ್ಯಾರಿಗೆ ಸನ್ಮಾನ ಮಾಡ್ತೇವೆ ಅವ್ರನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತಕ್ಕಂಥದ್ದು. ಜೊತೆಗೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥವ್ರು ಕೂಡ ವಿವಿಧ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿಶೇಷವಾಗಿ ಮಾಧ್ಯಮದ ಪರವಾಗಿರ್ಬೋದು ಅಥವಾ ರಿಲಯನ್ಸ್ ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿರ್ಬೋದು, ಅಥವಾ ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಮಾಜಿ ಸೈನಿಕರ ಪರವಾಗಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಒಂದು 45 ನಿಮಿಷ ಪ್ರತಿಯೊಬ್ಬರಿಗೂ ಒಂದು 5 ನಿಮಿಷ ಮಾತಾಡಲಿಕ್ಕೆ, ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ, ನಮ್ಮ ಸೈನಿಕರಿಗೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲಿ ಯಾವುದೇ ಯಾರೋ 1-10 ಜನ ನಾವು ವೇದಿಕೆ ಮೇಲೆ ಕೂತ್ಕೊಂಡು ಅಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಇನ್ನೊಂದಾಗಲಿ ಭಾಷಣ ಮಾಡೋದಾಗಲಿ ಸೀಮಿತವಾಗಿರಲ್ಲ. ಅಲ್ಲಿ ಪ್ರಮುಖರು ಎಲ್ಲರೂ ಈ ನಗರದ ಪ್ರಮುಖರಿಗೆ ಸುಮಾರು 10-15 ಜನ ಇಲ್ಲಿ ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ಕೂಡ ಇದರಲ್ಲಿ ಮಾಡಿಕೊಡಲಾಗಿದೆ. ಮತ್ತು ವೇದಿಕೆ ಮೇಲೆ ಯಾವುದೇ ಕುರ್ಚಿಗಳನ್ನ ಹಾಕೋದಿಲ್ಲ. ಏನಿದ್ರು ಸೈನಿಕರ ಕುಟುಂಬಗಳನ್ನು ಕೂಡಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋದಿದ್ದೇವೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಯ ಎಲ್ಲ ಬಂಧುಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮ, ನೆನಪಿಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ಕಳಕಳಿಯನ್ನು ವಿನಂತಿಯನ್ನು ಮಾಡಿಕೊಂಡು ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸೈನಿಕರ ಪರವಾಗಿ 2 ಮಾತು